ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನ ಕಡುಬನ್ನು ಮಾಡಿ ತೋರಿಸ್ತಾ ಇರೋದು. ತುಂಬ ಸುಲಭದಲ್ಲಿ, ಅಂದರೆ ಸಿಟಿಯಲ್ಲಿರುವವರಿಗೂ ಇದು ಈಸಿಯಾಗಿ ಮಾಡಲಿಕ್ಕಾಗತ್ತೆ. ಹಾಗೆ ಹಳ್ಳಿ ಕಡೆಯಲ್ಲಂತೂ ಮಾಡಿಕೊಳ್ಳಲಿಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಹೇಗೆ ಮಾಡೋದು ಅಂಥೇಳಿ. ಈಗ ಸಿಟಿಯಲ್ಲಿರುವವರಿಗಾದರೆ ತುಂಬ ಸಿಂಪಲ್ಲಾಗಿ ಬಾಳೆ ಎಲೆ ಸಿಗೋದಿಲ್ಲ ಹಾಗೆಲ್ಲ ಅಂತಂದರೆ ಈಸಿಯಾಗಿಯೇ ನಾನು ಹಲಸಿನ ಹಣ್ಣಿನ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೀಸನಲ್ಲಿ ಅಂತೂ ಖಂಡಿತ ಇದನ್ನ ಮಾಡ್ಕೊಂಡು ತಿನ್ನಲೇಬೇಕು. ಇದ್ರ ಜೊತೆ ತುಪ್ಪ ಮತ್ತು ನಾವು ಚಿಕನ್ ಸಾರು ಮಾಡಿಕೊಂಡಾಗಲೂ ಈ ಒಂದು ಐಟಮನ್ನು ಮಾಡಿರ್ತೀವಿ. ತುಪ್ಪದ ಜೊತೆನೂ ತಿಂತೀವಿ, ಹಾಗೇನೂ ತಿನ್ಬೋದು. ಸ್ವೀಟ್ ಆಗಿರುತ್ತೆ, ಹಾಗೇನೂ ಇದನ್ನು ತಿನ್ಬೋದು. ತುಂಬ ಒಂದು ಹೆಲ್ದಿ ಫುಡ್ ಹೌದು, ಹಾಗೆ ಟೇಸ್ಟ್ ಕೂಡ ಹೌದು. ಇದು ತುಂಬ ರುಚಿಯಾಗಿರುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವತ್ತು 2 ವಿಧಾನದಲ್ಲಿ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿ ತೋರಿಸ್ತಾ ಇರೋದು. ನಿಮಗೆ ಒಂದು ವೇಳೆ ಬಾಳೆಲೆ ಸಿಗುತ್ತೆ ಅನ್ನೋದಿದ್ದರೆ ಬಾಳೆಲೆಯಲ್ಲೂ ಮಾಡ್ಬೋದು. ಬಾಳೆಲೆ ಸಿಗಲ್ಲ ಅನ್ನೋರಿದ್ದರೆ ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸಿದ್ದೆ. ಇಲ್ಲಿ ನಾನು ಒಂದು ಹಲಸಿನ ಹಣ್ಣಿನ ತೊಳೆಯನ್ನೆಲ್ಲ ಈಗ ಬಿಡಿಸ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ. ಈಗ ಈ ರೀತಿ ಎಲ್ಲ ತೊಳೆಯನ್ನು ತೆಕ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅಂದರೆ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಎಷ್ಟೇ ಅಕ್ಕಿ ಹಾಕಲಿ, ಅಕ್ಕಿಗಿಂತ ಸ್ವಲ್ಪ ಜಾಸ್ತಿನೇ ತೊಳೆಯನ್ನು ಹಾಕ್ಕೊಳ್ಬೇಕು. ಅಕ್ಕಿ ಕಡಿಮೆ ಹಾಕ್ಕೊಳ್ಬೇಕು, ತೊಳೆಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಹಲಸಿನ ಹಣ್ಣಿನ ತೊಳೆಯನ್ನು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಸ್ಮೂತಾಗಿ ಬರುತ್ತೆ. ಅದು ಅಕ್ಕಿ ಕಡಿಮೆ ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಮಾಡಲಿ ಕಡಿಮೆ ಮಾಡಲಿ, ಪ್ರಮಾಣದಲ್ಲಿ 1 ಲೋಟ ಅಕ್ಕಿ ಇದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ತೊಳೆ ಹಾಕ್ಕೊಳ್ಳಿ. 2 ಲೋಟ ತೊಳೆಯನ್ನು ಹಾಕ್ಕೊಳ್ಬೋದು. ಆ ರೀತಿ ಇಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ ನಾನೀಗ. 1 ಕಡಿ ತೆಂಗಿನಕಾಯಿ ಇದೆ, ಇದರಲ್ಲಿ ತುರಿದಿಟ್ಕೊಂಡಿದ್ದೆ. ಇಲ್ಲಿ ನಾನು 1 ಸೇರಾಗುವಷ್ಟು ಅಕ್ಕಿಯನ್ನು ಇವಾಗಲೇ ನೆನೆಸಿಟ್ಕೊಂಡಿದ್ದೆ. ಒಂದು 4 ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ. ಇವತ್ತು ನಾನು 1 ಸೇರಾಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿರೋದು. ಸ್ವಲ್ಪ ಜಾಸ್ತಿನೇ ಇದೆ. ಇಲ್ಲಿ ನೀವು ಕಡಿಮೆ ಮಾಡೋದಿದ್ದರೆ ಅಕ್ಕಿಯನ್ನು ಕಡಿಮೆ ಹಾಕ್ಕೊಂಡು ತೊಳೆಯನ್ನು ಜಾಸ್ತಿ ಹಾಕ್ಕೊಳ್ಳಿ. 2 ಲೋಟ ಆದರೆ 3 ಲೋಟ ಆಗುವಷ್ಟು ತೊಳೆಯನ್ನು ತಗೊಳ್ಬೇಕು. 2 ಲೋಟ ಅಕ್ಕಿಯನ್ನು ತೊಗೊಂಡ್ರೆ 1 ಲೋಟ ಜಾಸ್ತಿನೇ ತೊಳೆಯನ್ನು ತಗೊಳ್ಬೇಕು. ಅದಕ್ಕೆ ಪ್ರಮಾಣ ಅಂತೇನಿಲ್ಲ, ಅಳತೆ ಅನ್ನೋದೇನಿಲ್ಲ. ಈಗ ತೆಂಗಿನಕಾಯಿ, ಅಕ್ಕಿ, ಹಲಸಿನ ತೊಳೆಯನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ರುಬ್ಕೊಂಡಿದ್ದೆ. ಅಂದರೆ ನೈಸ್ ಮಾಡ್ಕೊಳ್ಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸ್ ಆಗಬಾರ್ದು. ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೆ ನೋಡಿ. ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ಇದನ್ನು ತುಂಬ ನೈಸು ಆಗಬಾರ್ದು. ಈಗ ರುಬ್ಬಿದ್ದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದನ್ನೀಗ ನಾನು ಮೊದಲು ಅಂದರೆ ಬಟ್ಲಲ್ಲಿ ಹಾಕಿ ಮಾಡಿ ತೋರಿಸ್ತಾ ಇದ್ದೆ. ನಿಮಗೆ ಬಾಳೆಲೆ ಸಿಗೋದಿಲ್ಲ ಅಂತಂದರೆ ಈ ರೀತಿ ತಾಟ್ ಸಿಕ್ಕಿದರೆ ಇದರಲ್ಲಿ ಹಾಕ್ಕೊಳ್ಬೋದು. ಇದು ಊಟದ ಪ್ಲೇಟ್ ಆದರೂ ಆಗುತ್ತೆ ನೋಡಿ. ಇದನ್ನು ಚೆನ್ನಾಗಿ ತೊಳೆದು ಇದರಲ್ಲಿ ನಾನೀಗ ಹಿಟ್ಟನ್ನು ಹಾಕ್ಕೊಳ್ತೇನೆ. ಹಿಟ್ಟು ದಪ್ಪವಾಗಿರಬೇಕು ನೋಡಿ. ಕೈಯಲ್ಲಿ ಹಿಡಿದ್ರೂ ಕೆಳಗೆ ಬೀಳಬಾರ್ದು, ಆ ರೀತಿ ಇರಬೇಕು. ಅಷ್ಟು ದಪ್ಪವಾಗಿ ಇರಬೇಕಿದು. ಉದ್ದಿನ ಇಡ್ಲಿ ಮಾಡೋಕ್ಕಿಂತಲೂ ದಪ್ಪವಾಗಿ ಇರಬೇಕು. ಕೈಯಲ್ಲಿ ಹಿಡಿದಾಗಲೂ ಅದು ಕೆಳಗೆ ಬೀಳಲ್ಲ. ಅಷ್ಟು ದಪ್ಪವಾಗಿ ನೀರು ಹಾಕದೇ ಹಿಟ್ಟನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಅಂದರೆ ಮಿಕ್ಸಿ ಬೌಲಲ್ಲಿ ರುಬ್ಬುವಾಗ ರುಬ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ತುಂಬಾ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಂದರೆ ಈ ಥರ ಇಷ್ಟು ದಪ್ಪ ಇರಬೇಕು. ನಿಮ್ಗೆ ಕಾಣ್ತಾ ಇದೆ ನೋಡಿ. ಕೈಯಲ್ಲಿ ಅದನ್ನು ಈ ಕಡೆ ಲೆವೆಲ್ ಮಾಡಿಕೊಂಡ್ರೂ ಲೆವೆಲ್ ಆಗಲ್ಲ, ಅಷ್ಟು ದಪ್ಪವಾಗಿ ಇರುತ್ತೆ ಹಿಟ್ಟು ಕೂಡ. ಈಗ ನಾನು ಇವತ್ತು ಮಾಡ್ತಾ ಇರೋದು ಸೌದೆ ಒಲೆಯಲ್ಲಿ. ನೀವು ಗ್ಯಾಸ್ ಒಲೆಯಲ್ಲೂ ಮಾಡ್ಕೊಳ್ಬೋದು. ಫಸ್ಟಿಗೆ ಇಡ್ಲಿ ಪಾತ್ರೆನ ಇಟ್ಟು ನೀರನ್ನು ಚೆನ್ನಾಗಿ ಕಾಸ್ಕೊಳ್ಬೇಕು. ನೀರು ಕಾಯೋ ತನಕ ಇಡ್ಲಿ ಪಾತ್ರೆಯನ್ನು ಚೆನ್ನಾಗಿ ಕಾಸ್ಕೊಂಡು ಅದಕ್ಕೆ ಒಂದು ಅಂತಸನ್ನು ಇಟ್ಕೊಂಡಿದ್ದೆ. ಅದರ ಮೇಲ್ಗಡೆ ನಾವು ಹೇಗೆ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು. ಈಗ 1 ತಾಟನ್ನು ಇಟ್ಟಿದ್ದೆ ನಾನು. ಹಿಟ್ಟನ್ನು ಹಾಕಿಬಿಟ್ಟು ಇನ್ನೊಂದು ತಾಟಿಗೆ ಹಾಕಿಬಿಟ್ಟು ಮೇಲ್ಗಡೆ ಇನ್ನೊಂದು ಪ್ಲೇಟ್ ಅಥವಾ ಈ ಥರ ಅಂತಸ್ಸಿದ್ರೂ ಆಗುತ್ತೆ. ನಮ್ಮ ಮನೆಯಲ್ಲಿ 2 ಅಂತಸ್ಸಿರೋದ್ರಿಂದ ಈ ರೀತಿ 1 ತಾಟ್ ಮೇಲೆ ಮತ್ತೊಂದನ್ನು ಇಟ್ಟು ಇನ್ನೊಂದು ತಾಟನ್ನು ಇಟ್ಕೊಳ್ತೇನೆ. ಈಗ ನಾನು ನಿಮಗೆ ಒಂದು ವೇಳೆ ಬಾಳೆಲೆ ಸಿಕ್ಕಿತ್ತಂದರೆ ಬಾಳೆಲೆಯಲ್ಲಿ ಮಾಡುವುದು ವಿಧಾನವನ್ನು ತೋರಿಸ್ತೇನೆ ನಾನು. ಈಗ 2 ತಾಟ್ ಹಾಕಿ ಇದನ್ನು ಮುಚ್ಚುತ್ತೇನೆ. ಈಗ ನಾನು ನೀವು ಮೇಲ್ಗಡೆ ಬಾಳೆಲೆ ಮುಚ್ಚಬೇಕು ಅನ್ನೋದು ಇಲ್ಲ ಇದಕ್ಕೆ, ಹಾಗೇ ಬೇಯಿಸ್ಕೊಳ್ಬೋದು. ಒಬ್ಬೊಬ್ಬರು ಬಾಳೆಲೆ ಸಿಕ್ಕಿದರೆ ಮುಚ್ಚಿಕೊಳ್ತಾರೆ, ಮೇಲ್ಗಡೆನೂ ಮುಚ್ಚುತ್ತಾರೆ. ಮುಚ್ಚಬೇಕಂತೇನಿಲ್ಲ, ಹಾಗೇ ಬೇಯಿಸ್ಕೊಳ್ಬೋದು. ಈಗ ಇದನ್ನೊಂದು ಅರ್ಧ ಗಂಟೆ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಅದೇ ಥರ ಅದು ಬೆಂದ ನಂತರ ಇನ್ನೊಂದು ವಿಧಾನ ಮಾಡಿ ತೋರಿಸ್ತೆ ಅಂತ ಹೇಳಿದೆ ಅಲ್ಲ. ಅಂದರೆ ಬಾಳೆಲೆಯನ್ನು ಅಂತಸನ್ನು ಹಾಕಿ ಅಂತಸ್ ಮೇಲೆ ಬಾಳೆಲೆಯನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು. ಯಾವ ಕಡೆನೂ ಸೋರಬಾರ್ದು, ಹಿಟ್ಟು ಸೋರದ ರೀತಿಯಲ್ಲಿ ಅಂತಸನ್ನು ಹಾಕಿ ನಾನು ಒಂದು ವಿಧಾನದಲ್ಲಿ ಆ ಥರ ಬೇಯಿಸ್ಕೊಂಡು ಉಳಿದ ಹಿಟ್ಟನ್ನು ಬಾಳೆಲೆಯಲ್ಲಿ ಹಾಸಿ ಅಂತಸ್ಸಿಗೆ ಹಾಸಿ, ಬಟ್ಲೇನು ಹಾಕಲಿಲ್ಲ, ತಾಟೇನು ಹಾಕಲಿಲ್ಲ ನಾನಿಲ್ಲಿ. ಅದನ್ನು ಹಾಗೇ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಹಾಕಿದ್ದೆ.
ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಳ್ಬೇಕು. ಈ ರೀತಿ ಹರಡಿಕೊಂಡು ನಮಗೆ ತೆಳುವಾಗಿ ಇದನ್ನು ಬೇಯಿಸ್ಕೊಳ್ಬೋದು. ಈಗ ಮೇಲ್ಗಡೆ ಇನ್ನೊಂದು ಬಾಳೆಲೆಯನ್ನು ಮುಚ್ಚಿದೆ ನೋಡಿ. ನಾನು ಹಿಟ್ಟು ಹಾಕಿದ ನಂತರ ಮತ್ತೊಂದು ಬಾಳೆಲೆಯನ್ನು ಉಲ್ಟವಾಗಿ ಮುಚ್ಚಿಬಿಟ್ಟು ಈಗ ಮತ್ತೆ ಇಡ್ಲಿ ಪಾತ್ರದ ಬಾಯನ್ನು ಹಾಕಿ ಕ್ಲೋಸ್ ಮಾಡಿ ಮತ್ತೆ ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು. ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ. ಇಡ್ಲಿ ಆದರೆ ಒಂದು 10-20 ನಿಮಿಷದಲ್ಲಿ ಬೇಯುತ್ತೆ. ಇದು ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗೇ ಬೇಯುತ್ತೆ. ಅಂದರೆ ಹಿಟ್ಟು ಹಸಿ ಉಳಿಬಾರ್ದು. ಹಾಗಾಗಿ ನೋಡ್ಕೊಳ್ಬೋದು, ನೀವು ಸ್ಪೂನಲ್ಲಿ ಅದನ್ನು ತೆಗೆದು ನೋಡ್ಕೊಳ್ಬೋದು. ಈಗ ಇದನ್ನು ಒಂದು ತಾಟಲ್ಲಿ ಮಾಡಿದ್ದಾಗಿದೆ ನೋಡಿ. ಇದನ್ನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಇದು ಚೆನ್ನಾಗಿ ಬಂದಿದೆ, ಹಲವು ರೀತಿಯಲ್ಲಿ ಬಂದಿದೆ, ಸ್ಮೂತಾಗಿದೆ. ಟೇಸ್ಟು ಕೂಡ ಹಾಗೆ, ತೆಂಗಿನಕಾಯಿ ಹಾಕಿರ್ತೀವಿ ಮತ್ತು ಹಲಸಿನ ಹಣ್ಣಿನ ಸ್ವೀಟು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಸಿಟಿಯಲ್ಲಿದ್ರೂ ಒಮ್ಮೆ ಟ್ರೈ ಮಾಡ್ಬೋದು. ತೆಂಗಿನಕಾಯಿ, ಅಕ್ಕಿ ಹಾಗೆ ಹಲಸಿನ ತೊಳೆ ನಾವು 1 ಲೋಟ ಆದರೆ 2 ಲೋಟದಷ್ಟು ಹಲಸಿನ ತೊಳೆ ತೊಗೊಳ್ಬೋದು. 2 ಲೋಟ ಆದರೆ 3 ಲೋಟದಷ್ಟು ಹಲಸಿನ ತೊಳೆ ತೊಗೊಳ್ಳಿ. ಹಲಸಿನ ತೊಳೆ ಜಾಸ್ತಿ ತೊಗೊಳ್ಬೇಕು. ಈಗ ಕಟ್ ಮಾಡಿದೆ ನೋಡಿ, ಚೆನ್ನಾಗಿ ಪೀಸಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ತುಪ್ಪದ ಜೊತೆನೂ ತಿನ್ಬೋದು. ಅದೇ ರೀತಿ ನಾನೀಗ ಬಾಳೆ ಎಲೆಯನ್ನು ಹಾಸಿ ಮಾಡಿದ್ದೆ ಅಲ್ಲ, ಅದನ್ನು ಕೂಡ ತೋರಿಸ್ತಾ ಇದ್ದೆ. ಮೇಲ್ಗಡೆ ಮುಚ್ಚಿರುವಂಥ ಬಾಳೆ ಎಲೆಯನ್ನು ತೆಗೆದಿದ್ದೆ ನಾನೀಗ. ಅದನ್ನು ಅಂತಸಿಗೆ ಇನ್ನೊಂದು ಬಾಳೆ ಎಲೆ ಹಾಕಿ ಅದರ ಮೇಲೆ ಹಿಟ್ಟನ್ನು ಹಾಕಿ ಇದನ್ನು ಕೂಡ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿರೋದು. ಇದು ಮುಕ್ಕಾಲು ಗಂಟೆ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದರೆ ದಪ್ಪವಾಗಿರುತ್ತೆ ಹಿಟ್ಟು, ಬೇಗನೆ ಬೇಯಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕು, ನೋಡ್ಕೊಳ್ತಾ ಇರಬೇಕಾಗತ್ತೆ. ಇದನ್ನು ಕೂಡ ಕಟ್ ಮಾಡಿದೆ, ತುಂಬ ಚೆನ್ನಾಗಾಗತ್ತೆ. ಇದು ತಾಟಲ್ಲಿ ಕಟ್ ಮಾಡಿರೋದು, ಅದೇ ಥರ ಬಾಳೆಲೆಯಲ್ಲೂ ಕಟ್ ಮಾಡಿದೆ.